ಆದಿಕಾಂಡ 15ನೇ ಅಧ್ಯಾಯ 1ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ಕರ್ತನಾತ್ಮನ ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ. ಭಯಪಡಬೇಡ, ನಾನು ನಿನ್ನನ್ನು ಬಲಪಡಿಸುವವನಾಗಿದ್ದೇನೆ, ನಾನು ನಿನಗೆ ಗುರಾಣಿಯಾಗಿರುವವನಾಗಿದ್ದೇನೆ ಎಂದು ಆತನು ನಮ್ಮೊಟ್ಟಿಗೆ ಮಾತನಾಡುವವನಾಗಿದ್ದಾನೆ. ಈ ಹೊತ್ತು ಕರ್ತನು ನಮ್ಮನ್ನು ಏನ್ ಮಾಡುವವನಾಗಿದ್ದಾನೆ? ಒಂದು ಗುರಾಣಿಯಾಗಿದ್ದು ಕರ್ತನು ನಮ್ಮನ್ನು ಕಾಯುವವನಾಗಿದ್ದಾನೆ. ಭಯದ ಸಂಗತಿಗಳು ನಮ್ಮ ಜೀವಿತವನ್ನ ಏನ್ ಮಾಡುವಂತಾಗಿದೆ? ಬಾಧಿಸುವಂತಾಗಿದೆ. ಪರಿಸ್ಥಿತಿಗಳು ಮುಂದೆ ನಿಂತುಕೊಳ್ಳುವಾಗ ನಾವು ಇವತ್ತು ಭಯಪಡುವವರಾಗಿದ್ದೇವೆ. ಯೋರ್ದಾನ್ ನದಿಗಳು ನಮ್ಮ ಮುಂದೆ ನಿಂತುಕೊಳ್ಳುವಾಗ ನಾವು ಇವತ್ತು ಭಯಪಡುವವರಾಗಿದ್ದೇವೆ. ಎರಿಕೋ ಕೋಟೆಗಳನ್ನ ನೋಡಿ ನಾವು ಇವತ್ತು ಭಯಪಡುವವರಾಗಿದ್ದೇವೆ. ಈ ಒಂದು ಕೋಟೆನ ನಾನು ಹೇಗೆ ಜಯಿಸಲಿ? ಈ ಒಂದು ಯೋರ್ದಾನ್ ನದಿಯನ್ನ ನಾನು ಹೇಗೆ ದಾಟಿ ಮುಂದೆ ಹೋಗಲಿ? ಈ ಒಂದು ಕೆಂಪು ಸಮುದ್ರ ಮುಂದೆ ನಿಂತುಕೊಂಡು ಬಿಟ್ಟಿದೆಯಲ್ಲ, ಈ ಕೆಂಪು ಸಮುದ್ರವನ್ನ ನಾನು ಹೇಗೆ ದಾಟಿ ಹೋಗಲಿ? ನನ್ನ ಹಿಂದೆ ಇರುವಂತಹ ಫರೋನನ ರಥಬಲವನ್ನ ನಾನು ಹೇಗೆ ಜಯಿಸಲಿ ಅಂತೇಳಿ ನಾವು ಇವತ್ತೇನ್ ಮಾಡುವವರಾಗಿದ್ದೇವೆ? ಭಯಪಡುವವರಾಗಿದ್ದೇವೆ. ಮಗನೇ, ಮಗಳೇ, ನೀನೇನ್ ಮಾಡ್ಬೇಡ, ಭಯಪಡ್ಬೇಡ. ಕರ್ತನು ನಿನಗೆ ಏನಾಗಿರುವವನಾಗಿದ್ದಾನೆ? ಗುರಾಣಿಯಾಗಿರುವವನಾಗಿದ್ದಾನೆ, ಮುನ್ನಡೆಸಿಕೊಂಡು ಹೋಗುವವನಾಗಿದ್ದಾನೆ. ಎಲ್ಲ ವಿಧವಾಗಿರುವಂತಹ ತೊಂದರೆಗಳಿಂದ ಕರ್ತನು ಬಿಡಿಸಿ ಗುರಾಣಿಯನ್ನ ಹಿಡಿದು ಕರ್ತನ ನಡೆಸುವವನಾಗಿದ್ದಾನೆ. ಅಬ್ರಹಾಮನೊಂದಿಗಿದ್ದಂತಹ ದೇವರು ಇವತ್ತು ನಮ್ಮೊಂದಿಗೆ ಇರುವವರಾಗಿದ್ದಾನೆ. ಇಸಾಕನೊಂದಿಗೆ ಇದ್ದಂತಹ ದೇವರು ಇವತ್ತು ನಮ್ಮೊಂದಿಗೆ ಇರುವವರಾಗಿದ್ದಾರೆ. ಯಾಕೋಬನೊಟ್ಟಿಗಿದ್ದಂತಹ ದೇವರು ಇವತ್ತು ನಮ್ಮೊಂದಿಗೆ ಇರುವವರಾಗಿದ್ದಾರೆ. ಇಸ್ರಾಯೇಲರನ್ನ ಫರೋಹನನ ಕೈಯಿಂದ ಹೊರತಂತಹ ದೇವರು ಇವತ್ತು ನಮ್ಮೊಂದಿಗೆ ಇರುವವರಾಗಿದ್ದಾರೆ. ನಮ್ಮ ಜೀವಿತದಲ್ಲಿ ಯಾವ ಯಾವ ಸಂಗತಿಗಳು ಇವತ್ತು ನಮ್ಮನ್ನು ಭಯಪಡಿಸ್ತಾ ಇದೆ, ಯಾವ ಯಾವ ಕಾರ್ಯಗಳು ಇವತ್ತು ನಮ್ಮನ್ನು ಕುಗ್ಗಿಸ್ತಾ ಇದೆ, ಆ ಕಾರ್ಯಗಳಲ್ಲಿ ಕರ್ತನನ್ನ ನೋಡಿ ಹೋಗುವಾಗ, ಆ ಕಾರ್ಯಗಳಲ್ಲಿ ಕರ್ತನಿಗೆ ನಾವು ವಿಜ್ಞಾಪನೆ ಮಾಡುವಾಗ ದೇವರು ನಮ್ಮನ್ನ ಏನ್ ಮಾಡುವವರಾಗಿದ್ದಾರೆ? ಆ ಎಲ್ಲಾ ಸಂಗತಿಗಳಿಂದ ಹೊರಗಡೆ ಕರೆದುಕೊಂಡು ಬಂದು ಧೈರ್ಯವಾಗಿ ಹೆಜ್ಜೆ ಇಡುವಂತೆ, ಮುನ್ನುಗ್ಗಿ ಹೋಗುವಂತೆ ಕರ್ತನ ನಮಗೆ ಸಹಾಯ ಮಾಡುವವನಾಗಿದ್ದಾನೆ. ದೇವರ ಆತ್ಮನು ಇವತ್ತು ನಮ್ಮ ಮಧ್ಯದಲ್ಲಿ ನೆಲೆಗೊಂಡಿರುವುದರಿಂದ, ದೇವರ ಆತ್ಮನು ನಮ್ಮ ಜೀವಿತದಲ್ಲಿ ಕ್ರಿಯೆ ಮಾಡುವುದರಿಂದ ನಾವು ಇವತ್ತೇನ್ ಮಾಡಬಾರ್ದು? ಭಯಪಡಬಾರ್ದು. ಯಾಕಂದ್ರೆ ದೇವರು ನಮ್ಮನ್ನ ರಕ್ಷಿಸುವವರಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಚಾನೆ ವೇಳೆಯಲ್ಲಿದ್ದೇವೆ. ಈ ವಾಕ್ಯ ಭಾಗ ಸಂದೇಶವನ್ನ ನೋಡುವ ಜನಗಳನ್ನು ಸಲ್ಲಿಸು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ನಿನ್ನ ಕಾರ್ಯವನ್ನ ಮಾಡಿ ಅಪ್ಪ. ನಿನ್ನ ಜನರಿಗೆ ಇರುವಂತಹ ಎಲ್ಲ ಭಯದ ಸಂಗತಿಗಳನ್ನು ತೆಗೆದಾಕಿ ನಿನ್ನ ಜನರನ್ನ ಧೈರ್ಯಪಡಿಸಿ ಗುರಾಣಿಯಾಗಿದ್ದು ನಿನ್ನ ಜನರನ್ನು ಮಾಡಿಸುವುದಕ್ಕೆ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್, ಆಮೆನ್.